ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿಸಿ ವೆಬ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತು ಮಕ್ಕಳಿಗೆ ಹುಷಾರಿರಲಿಲ್ಲ ಅಂದ್ಬಿಟ್ಟು ಫಸ್ಟು ಕ್ಲಿನಿಕ್ ಹೋಗೋಣ ಅಂದ್ಬಿಟ್ಟು ಕ್ಲಿನಿಕಿಗೆ ಬಂದಿದ್ವಿ. ಅದು ಹಾಗೆಯೇ ಮನೆಯಲ್ಲಿ ಒಬ್ಬ ಮಗುಗೆ ಏನಾದರೂ ಹುಷಾರಿಲ್ಲದೆ ಇರೋ ಥರ ಆದರೆ ಅದು ಹಾಗೆ ಸ್ಪ್ರೆಡ್ ಆಗೋವಂಥದ್ದು ಇದ್ದೇ ಇರುತ್ತೆ. ಸೊ ಹಾಗೆ ಸಿಹಿಗೂ ಕೂಡ ಫೀವರ್ ಬಂದಿತ್ತು. ಸೊ ನನಗೆ ಯೂಶ್ವಲಾಗಿ ಕೆಮ್ಮು ನೆಗಡಿ ಅಂತಂದರೆ ಓಕೆ, ಸಿರಪ್ ಹಾಕ್ಬಿಟ್ಟು ಮೇಂಟೈನ್ ಮಾಡ್ತೀನಿ. ಬಟ್ ಫೀವರ್ ಅಂತಂದರೆ ಮತ್ತೆ ಸೆಕೆಂಡ್ ಆಪ್ಷನ್ ಬೇಡವೇ ಬೇಡ ಅಂದ್ಬಿಟ್ಟು ಫಸ್ಟು ನಾವು ಹಾಸ್ಪಿಟಲ್ ಕನ್ಸಲ್ಟ್ ಮಾಡ್ತೀವಿ. ಹಾಗಾಗಿ ಹಾಸ್ಪಿಟಲ್ಗೆ ಬಂದಿದ್ವಿ. ಹಾಗೆ ಡಾಕ್ಟ್ರು ಕೂಡ ಅದನ್ನೇ ಹೇಳಿದರು, ಮಕ್ಕಳಿಗೆ 5 to 6 ಇಯರ್ಸ್ ಆಗೋವರೆಗೂ ಯಾವ ಒಬ್ಬ ಮಗುಗೆ ಹುಷಾರಿಲ್ಲ ಅಂತಂದರೆ ಆ ಮಗುವಿಂದ ಒಂದು ಸ್ವಲ್ಪ ದೂರನೇ ಇಡಿಸ್ಬೇಕು. ಇಲ್ಲ ಅಂತಂದರೆ ಮಗುಗೆ ಅದು ಸ್ಪ್ರೆಡ್ ಆಗೋವಂಥ ಚಾನ್ಸಸ್ ತುಂಬಾ ಇರುತ್ತೆ, ವೈರಲ್ ಫೀವರ್ ಅಂತಂದರೆ ಅಂತ. ಸೊ ಹಾಗೆ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಬಿಟ್ಟು ನಾವು ಹೊರಟ್ವಿ. ನಗು 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 ಹೋಗೋಣ. ಮತ್ತೆ ನಮ್ಮ ಹುಷಾರಿಲ್ಲ ನಿನಗೆ? ಹಾಂ, ಈಗ ಓಕೆನಾ? ಹಾಗೆ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ತೊಗೊಳ್ಬೇಕಾಗಿತ್ತು. ಹಾಗೆ ಶಾಪಿಂಗು ಮುಗಿಸ್ಕೊಂಡೆ ಮನೆಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಹಾಗೆ ಶಾಪಿಂಗ್ ಅಂತ ಹೋದ್ವಿ. ಆ್ಯಂಡ್ ಊರಿಗೆ ಬೇರೆ ಹೋಗೋದಿತ್ತು. ಹಾಗಾಗಿ ಊರಿಗೆ ಹೋಗೋದಕ್ಕೆ ಏನೇನು ನೀಡ್ಸ್ ಇದೆ ಅಂದ್ಬಿಟ್ಟು ನೋಡಿಕೊಂಡು ಎಲ್ಲನೂ ಸ್ವಲ್ಪ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಹೋಗಿದ್ವಿ. ಆ್ಯಕ್ಚುಲಿ ಮಕ್ಳಿಗೆ ಬೇರೆ ಹುಷಾರಿರಲಿಲ್ಲ. ಇದೇ ಟೈಮಲ್ಲಿ ಊರಿಗೂ ಕೂಡ ಹೋಗಬೇಕಾದಂಥ ಸಿಚುವೇಶನ್ಸ್ ಇತ್ತು. ಹಾಗಾಗಿ ಬೇರೆ ಆಪ್ಷನ್ನೇ ಇರಲಿಲ್ಲ. ಜ್ಯೋತಿ ಅವರೇ ಕಡೆ ತಿರುಗ್ತೀರ? ನಾನೇನಿಲ್ಲ, ಹಂಗೆ ಹಾಕ್ಬಿಡ್ತೀನಿ ವಿಡಿಯೋ. ನೀವು ಹಂಗೆ ಹಾಕಿದ್ದೀರಪ್ಪ. ಅಬ್ಬಾ, ಆರಾಮಾಗಿದ್ದೀನಿ. ಆರಾಮಾಗಿದ್ದೀರಾ? ಮುಖ ತೋರಿಸಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಊರಿಗೆ ಹೋಗ್ತಾ ಇದ್ವಿ. ಸೊ ಬೆಳಗ್ಗೆನೇ ಟ್ರೈನ್ ಇದ್ದಿದ್ದರಿಂದ ಬೇಗನೆ ಫ್ರೆಶ್ ಅಪ್ ಆಗಿಬಿಟ್ಟು ಮಕ್ಕಳಿಗೂ ಟಿಫನ್ ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಹೊರಟ್ವಿ. ಮಕ್ಕಳು ಹುಷಾರಿರುವಾಗ ಊರಿಗೆ ಹೊರಡೋದಕ್ಕೂ ಹುಷಾರಿಲ್ಲದೆ ಇರುವಾಗ ಊರಿಗೆ ಹೊರಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಬಿಕಾಸ್ ಮಕ್ಕಳು ಕಿರಿಕಿರಿ ಮಾಡ್ತಾ ಇರ್ತಾರೆ, ಒಂದು ಕಡೆ ಇರೋದಿಲ್ಲ. ಹಾಗೆ ಅವ್ರಿಗೆ ಟೈಮ್ ಸಿರಪ್ ಎಲ್ಲ ಹಾಕಬೇಕಾಗಿರುತ್ತೆ, ಫುಡ್ ಕೊಡಬೇಕಾಗತ್ತೆ. ಬಟ್ ಟ್ರಾವೆಲಿಂಗಲ್ಲಿ ಅದೆಲ್ಲ ಪಾಸಿಬಲ್ ಅಲ್ಲ. ಬಟ್ ಆದರೂ ಕೂಡ ನಾವು ಊರಿಗೆ ಹೋಗಲೇಬೇಕಾಗಿತ್ತು. ಹಾಗಾಗಿ ಹೊರಟಿದ್ವಿ. ಬಟ್ ಅದಕ್ಕೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಸಿರಪ್ಪು ಮೆಡಿಸಿನ್ಸ್ ಎಲ್ಲ ತೊಗೊಂಡಿದ್ವಿ. ಚಿಕ್ಕ ಮಕ್ಕಳಿಗೆ ಹುಷಾರು ತಪ್ಪಿದ್ರೆ ನಿಜಕ್ಕೂ ಅದನ್ನು ನೋಡೋದಕ್ಕೆ ತುಂಬಾ ಕಷ್ಟ ಅನಿಸುತ್ತೆ. ಬಿಕಾಸ್ ಸಿರಪ್ ಅವರು ತಗೊಳ್ಳೋದಿಲ್ಲ, ಏನಿಲ್ಲ, ಬೇಗ ರಿಕವರ್ ಆಗೋದೂ ಇಲ್ಲ. ಸೊ ಈ ಥರ ಇದ್ದಾಗ ನಮಗೆ ಪೇರೆಂಟ್ಸ್ಗಂತೂ ಸಖತ್ತು ಟೆನ್ಷನ್ ಆಗುತ್ತೆ. ಬಟ್ ನಂಗೆ ಅನ್ಸೋದು ಆದಷ್ಟು ಚಿಕ್ಕ ಮಕ್ಕಳಲ್ಲಿ ಆ ಮಕ್ಕಳನ್ನ ತುಂಬಾ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗತ್ತೆ. ಅವ್ರಿಗೆ ಹುಷಾರು ತಪ್ಪೋದಕ್ಕಿಂತ ಮುಂಚೆ ಅಂದರೆ ಅವ್ರಿಗೆ ಹಾಸ್ಪಿಟಲ್ ಕನ್ಸಲ್ಟ್ ಮಾಡೋದು ಅದೆಲ್ಲ ಸೆಕೆಂಡ್ರಿ. ಬಟ್ ಅವರಿಗೆ ಮೊದಲೇ ಹುಷಾರು ತಪ್ಪೋದೇ ಇರೋ ಹಾಗೆ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಈ ಒಂದು ಟ್ರೈನಲ್ಲಿ ಒಂದು ಹೊಸ ಆಟ ಸಾಮಾನುಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಖಂಡಿತ ಮಕ್ಕಳು ನೋಡಿದ್ಮೇಲೆ ಕೊಡಿಸ್ಕೊಳ್ದೆ ಅಂತೂ ಇರಲ್ಲ. ನಿಮಗೆ ಚೆನ್ನಾಗಿದೆಯಾ? ಏನು ಇದಾ? ಆ್ಯಂಡ್ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ನನ್ನ ಹಸ್ಬೆಂಡ್ ನಿಜವಾಗೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಫನ್ನಿಯಾಗಿ ಅವರು ನನ್ನ ಈ ಒಂದು ವೀಡಿಯೋ ಶೂಟ್ ಮಾಡೋದ್ರ ಬಗ್ಗೆ ರೇಗಿಸ್ತಾ ಇರ್ತಾರೆ ಯೂಶ್ವಲಾಗಿ ಯಾವಾಗಲೂ ಕೂಡ. ಪ್ರತಿಯೊಬ್ಬರು ಲೈಫಲ್ಲೂ ಕೂಡ ಸಪೋರ್ಟಿಂಗ್ ಪಾರ್ಟ್ನರ್ ಅಂತ ಇದ್ದರೆ ಲೈಫಲ್ಲಿ ಏನನ್ನ ಬೇಕಾದರೂ ಅಚೀವ್ ಮಾಡ್ಬೋದು. ಹಾಗೆ ಎಂಥ ಸಮಸ್ಯೆ ಕೂಡ ಇದ್ದರೂ ಅದನ್ನು ಕೂಡ ಬಗೆಹರಿಸ್ಬೋದು. ಯಾವ ಹೋಗ್ತಾ ಇದೆಯಾ? ಇನ್ನೇನು ನಾವು ಇಳಿಬೇಕು ಅನ್ನೋಷ್ಟರಲ್ಲೇ ಮಕ್ಕಳು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ಇಳಿಬೇಕು ಅಂತ ಇನ್ನೇನು ಫೈನಲಿ ನಾವು ಕೂಡ ಇಳಿಬೇಕಾದಂತಹ ಊರು ಬಂದಾಯಿತು. ಹಾಗಾಗಿ ಇಳಿತಾ ಇದ್ವಿ. ಆನ್ ಟೈಮ್ ನಾವು ಊರನ್ನ ರೀಚ್ ಆದ್ವಿ. ಹಂಗೆ ಹಾಕ್ತೀನಿ, ಇಟ್ಕೋತೀನಿ. ಹೆಂಗೆ ಹೋಗ್ತಾ ಇದ್ದೀವಿ ನಾವು? ಜುವಿಯಾ